ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಯತ್ನಾಳ್ ಬಿಗ್ ಆಪರೇಷನ್ಗೆ ಚಾಲನೆ ಕೊಟ್ರ ಕಮಲಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಈ ಸುದ್ದಿ. ಒಂದ್ ಕಡೆ ಕಾಂಗ್ರೆಸ್ ಗುಪ್ತಚರ ವರದಿಯ ಪ್ರಕಾರ ಎಷ್ಟು ಗೆಲುವು ಸೋಲು ಅನ್ನೋ ಲೆಕ್ಕಾಚಾರ ಎಲ್ಲ ಈಗ ಮಾಧ್ಯಮಗಳಲ್ಲಿ ಹೊರಬಿದ್ದಿರೋದು. ನಾವು ಕೂಡ ಅದನ್ನ ರಿಪೋರ್ಟ್ ಮಾಡಿದ್ವಿ ಈ ಹಿಂದೆಯೇ, 2 ದಿನಗಳ ಹಿಂದೆಯೇ ನಾವು ರಿಪೋರ್ಟ್ ಮಾಡಿದ್ವಿ. ಬಹುತೇಕ ಮಾಧ್ಯಮಗಳಲ್ಲಿ ನೀವೀಗ ನೋಡಿರ್ತೀರಿ. ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಮೊದಲ ಹಂತದಲ್ಲಿ ಎಷ್ಟು, ಎರಡನೇ ಹಂತದಲ್ಲಿ ಎಷ್ಟು ಅನ್ನುವಂಥ ರಿಪೋರ್ಟನ್ನು ಈ ಟೈಮಲ್ಲಿ ಈ ನಂಬರ್ ಸುತ್ತಾನೆ ಹೆಣದಿರುವಂತಹ ರಣತಂತ್ರ ಏನಿದು ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಯತ್ನಾಳ್ ನಾನು ಎಲೆಕ್ಷನ್ ಮುಗಿಯೋ ತನಕ ಸುಮ್ಮನಿರ್ತೀನಿ ಅನ್ನೋ ಮಾತನ್ನ ಪದೇ ಪದೇ ಆಡಿದ್ ನೋಡಿದ್ದೀವಿ. ಎಲೆಕ್ಷನ್ ಟೈಮಲ್ಲೂ BSY ವಿರುದ್ಧ, ವಿಜಯೇಂದ್ರ ವಿರುದ್ಧ ಗುಡುಗಿದ್ದನ್ನು ನೋಡಿದ್ದೀವಿ. ಮತ್ತು BSY ಕ್ಯಾಂಡಿಡೇಟ್ಸ್ ಅಂತ ಗುರುತಿಸ್ಕೊಂಡಿರೋರ ಕ್ಷೇತ್ರದತ್ತ, ಆ ಕ್ಷೇತ್ರಗಳತ್ತ ತಲೆ ಹಾಕದೇ ಇರೋದು ಕೂಡ ಸುದ್ದಿಯಾಗಿದೆ. ಕೆಲವು, ಈಗ ಬೆಳಗಾವಿನ ಎಕ್ಸಾಂಪಲ್ ಅಪ್ಪ, ಸುಮಾರು ಕ್ಷೇತ್ರಗಳಲ್ಲಿ ಅವರ ಪ್ರಭಾವ ಇರೋ ಕಡೆನೆ ಹೋಗಿಲ್ಲ ಯತ್ನಾಳ್ ಅವರು. ಇಂಥದ್ದೆಲ್ಲ ಆಗುವ ಮೂಲಕ BJP ಒಳಗಿನ ಬಣಜಗಳ ಕರ್ನಾಟಕದಲ್ಲಿ ಎದ್ದು ಕಂಡಿದೆ ಲೋಕಸಭಾ ಚುನಾವಣೆ ಟೈಮಲ್ಲೂ ಕೂಡ. ಯಾಕಂದ್ರೆ ಹೇಗೆ, ಯಾವ ಮಾನದಂಡದ ಮೇಲೆ ವಿಜಯೇಂದ್ರ ಅವ್ರಿಗೆ ಸಾರಥಿಯ ಪಟ್ಟ ಕಟ್ಟಿದ್ರಿ ಅನ್ನೋ ಅಸಮಾಧಾನ ಈಗ ಬೂದಿ ಮುಚ್ಚಿದ ಕೆಂಡದಂತಿತ್ತಲ್ಲ, ಅದು ಬ್ಲಾಸ್ಟ್ ಆಗಿರೋದು. ಸದ್ಯ ಈಗ ಬಿಗ್ ಆಪರೇಷನ್ ಒಂದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಯತ್ನಾಳ್ ಅನ್ನುವಂತಹ ಸುದ್ದಿ ಸಿಗ್ತಾ ಇದೆ. ನಂಬರ್ 1, ಈಶ್ವರಪ್ಪ ಅವ್ರನ್ನ ಕರ್ಕೊಂಡು ಬರೋದು, ಹಾಗೆ BSY ವಿರೋಧಿ ಬಣವನ್ನು ಸ್ಟ್ರಾಂಗ್ ಮಾಡುವಂತಹ ಕೆಲಸ, ಮತ್ತು ವಿಜಯೇಂದ್ರ ಕೆಳಗಿಳಿಸೋದಿಕ್ಕೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂಥ ಸರ್ವ ಪ್ರಯತ್ನಗಳಿಗೂ ಈಗ ಚಾಲನೆ ಕೊಡಲಾಗ್ತಿದೆ. RSS ಬಲವನ್ನು ಸೇರಿಸ್ಕೊಂಡು ಅನ್ನುವಂಥ ಸುದ್ದಿ ಬರ್ತಿದೆ. ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಬೆನ್ನಲ್ಲೇ ಮೊನ್ನೆ ಅಷ್ಟೇ ಹೇಳಿದ್ರಲ್ಲ, ಬಹುಶಃ ಈ ಮಾಹಿತಿ ಸಿಕ್ಕೇ ಅವರು ಸ್ಟೇಟ್ಮೆಂಟ್ ಕೊಟ್ಟಿರಬಹುದು. ವಿಜಯೇಂದ್ರ ಇಳಿಸೋದಿಕ್ಕೆ ದೊಡ್ಡ ಮಟ್ಟದಲ್ಲೇ ಪ್ರಯತ್ನ ಆಗ್ತಾ ಇದೆ, RSS ಆಶೀರ್ವಾದದೊಂದಿಗೆ ಅನ್ನೋ ಸ್ಟೇಟ್ಮೆಂಟು ಕೆಸರಚಾಟ ಕಾರಣ ಆಯಿತು. ಈಗ ಯತ್ನಾಳ್ ವಿಜಯೇಂದ್ರ ವಿರುದ್ಧ ಓಪನ್ ಆಗಿ ಅಖಾಡಕ್ಕೆ ಧುಮುಕಿದ್ದಾರೆ ಅನ್ನುವಂಥ ವಿಚಾರ ಸದ್ದು ಮಾಡ್ತಾ ಇದೆ. ದೊಡ್ಡ ಕುರ್ಚಿಯ ಮೇಲೆ ಕಣ್ಣಿಟ್ಟೇ ಬಿಟ್ರ ಯತ್ನಾಳ್, ಈ ಸಲ ನಾವು ಸಹಿಸ್ಕೊಳ್ಳೋ ಮಾತೇ ಇಲ್ಲ, ಚುನಾವಣೆ ಮುಗಿಯೋ ತನಕ ಕಾದಿದ್ದಾಗಿದೆ, ಸಹನೆಯ ಕಟ್ಟೆ ಒಡೆದಿದೆ ಅನ್ನೋ ಬಿಗ್ ಮೆಸೇಜ್ ಹೋದಂಗಿದೆ. ಯಾಕಂದ್ರೆ ಅವ್ರನ್ನ ಅಮಿತ್ ಶಾ ಅವರು ಡೆಲ್ಲಿಗೆ ಕರೆಸ್ಕೊಂಡಾಗ ಟೈಮ್ ಬರುತ್ತೆ ಕಾಯ್ತಾ ಇರಿ ಅನ್ನೋ ಮಾತನ್ನು ಹೇಳಿ ಕಳಿಸಿದ್ದು ಅವರೇ ಶೇರ್ ಮಾಡಿದ್ದು. ಹಾಗೂ ಎಲೆಕ್ಷನ್ ಬಳಿಕ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನುವಂತಹ ಸುಳಿವನ್ನು, ಅಂದರೆ ಪಕ್ಷದ ಸಾರಥಿ ಬದಲಾಗುತ್ತೆ ಅನ್ನೋ ಸುಳಿವನ್ನೂ ಕೂಡ ಕೊಟ್ಟಿದ್ರು, ನೆನಪು ಮಾಡ್ಕೊಳ್ಬಹುದು. ಈಗ ಯತ್ನಾಳ್ BSY ವಿರೋಧಿ ಬಣವನ್ನು ಒಗ್ಗೂಡಿಸುವಂತಹ, ಹೊರಗಡೆ ಹೋದವರು, ಟಿಕೆಟ್ಗೆ ಮುನಿಸ್ಕೊಂಡವರು ಎಲ್ಲರನ್ನೂ ಒಗ್ಗೂಡಿಸುವ, ಕೆಲವ್ರನ್ನ ವಾಪಸ್ ಕರ್ಕೊಂಡು ಬರುವಂತಹ ಕೆಲಸ ಶುರು ಮಾಡಿದ್ದು. ಕಾಂಗ್ರೆಸ್ದು ರಿಪೋರ್ಟ್ ಬಂದಿದೆಯಲ್ಲ, ಗ್ರೌಂಡ್ ರಿಪೋರ್ಟ್, ಗುಪ್ತಚರ ವರದಿ ಅಂತ ಏನು ರಿಪೋರ್ಟ್ ಆಗ್ತಾ ಇದೆ, ಮಿನಿಮಮ್ 14 ಗೆದ್ದೇ ಗೆಲ್ತಾರೆ. ಉಳಿದಿರೋ 2 ಕ್ಷೇತ್ರಗಳು ಟಫ್ ಫೈಟ್ ಅಂತ ಅನಿಸ್ತಾ ಇದೆ. ಬಟ್ ಕಾಂಗ್ರೆಸ್ಗೆ ಎಡ್ಜ್ ಇದೆ. ಒಟ್ಟು 16 ಫಿಕ್ಸ್ ನಮಗೆ ಅನ್ನೋ ಥರದಲ್ಲಿ ಕಾಂಗ್ರೆಸ್ ಏನು ಲೆಕ್ಕ ಹಾಕ್ತಿದೆ ಗುಪ್ತಚರ ಮಾಹಿತಿಯ ಮೇರೆಗೆ, ಅದರ ಆಧಾರದಲ್ಲಿಯೇ ವಿಜಯೇಂದ್ರ ಸೋಲಿದು ಮುಗೀತು. ಅವರ ಚಾಪ್ಟರ್ ಕ್ಲೋಸ್ ಮಾಡೋದಿಕ್ಕೆ ರಾಜ್ಯ BJPಯಲ್ಲಿ ಮುಹೂರ್ತ ಬಂದಿದೆ ಅಂತ ಹೈಕಮಾಂಡ್ಗೆ ಈ ಸಂದೇಶವನ್ನು ತಲುಪಿಸುವಂಥ ಪ್ರಯತ್ನ ಆಗ್ತಿದೆ. ಇನ್ನೂ ಫಲಿತಾಂಶ ಬಂದಿಲ್ಲ, ಆದರೆ BJPಗೂ ಒಂದು ಲೆಕ್ಕಾಚಾರ ಸಿಕ್ಕಿರುತ್ತಲ್ಲ. ಹೊರಗಡೆ ಏನೇ ನಂಬರ್ ಹೇಳಿದ್ರು ಆಂತರಿಕವಾಗಿ BJP ನಾಯಕರಿಗೆ, ಹೈಕಮಾಂಡ್ ನಾಯಕರಿಗೂ ಬೂತ್ ಲೆವೆಲಲ್ಲಿ ಅಭಿಪ್ರಾಯ ಸಂಗ್ರಹ ಆಗಿರುತ್ತೆ. ಅಕಸ್ಮಾತ್ ಕಾಂಗ್ರೆಸ್ನ ನಂಬರ್ಸ್ ಜೊತೆಗಿದು ಮ್ಯಾಚ್ ಆಗ್ತಾ ಇದ್ದರೆ, ಹೊರಗಡೆ ಕೇಳಿ ಬರ್ತಿರೋದಂತೂ BJP 18ರಿಂದ 20 ಅಂತ ಹೇಳ್ಕೊಳ್ತಾ ಇದೆ. ಅಕಸ್ಮಾತ್ ಕಾಂಗ್ರೆಸ್ ಏನು ಹೇಳ್ತಾ ಇದೆ, BJP 14ಕ್ಕೆ ಸೀಮಿತ ಆಗಬಹುದು, ಮ್ಯಾಕ್ಸಿಮಮ್ ಅವ್ರು 14 ಗೆಲ್ತಾರೆ, ಅದಕ್ಕೂ ಕಡಿಮೆ ಆಗಬಹುದು ಅನ್ನೋ ತನಕ BJPಯತ್ತ ಬಾಣ ಬಿಡ್ತಾ ಇರೋದು. ಈ ರೀತಿ ಆಸುಪಾಸಲ್ಲಿ 1-2 ಸೀಟ್ ಹೆಚ್ಚು ಕಡಿಮೆ ಆದರೂ ಕೂಡ BJPಗೆ ಬಿಗ್ ಲಾಸ್ ಆದಂತಾಯಿತು ಇತ್ತೀಚೆಗಿನ ವರ್ಷಗಳಲ್ಲಿ. ಹಾಗಾಗಿ ವಿಜಯೇಂದ್ರ ತಲೆದಂಡ ಮಾಡಲೇಬೇಕು ಅಂತ ಈ ವರದಿಯ ಆಧಾರದಲ್ಲಿಯೇ ಮೊದಲ ಸುತ್ತಿನ ಪ್ರಯತ್ನ ಶುರುವಾಗಿದೆ ಅನ್ನೋದ್ರ ಬಗ್ಗೆ ಸುದ್ದಿ ಬರ್ತಾ ಇದೆ. ಸೊ ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ವಿಜಯೇಂದ್ರ ರಾಜಕೀಯ ಭವಿಷ್ಯದ ಪ್ರಶ್ನೆ, ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಕಾದ್ ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.